ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಮಾಡ್ತಾ ನಾನು ಬಂದಿದ್ದೀನಿ ಇವತ್ತು ಒಂದು ಹೊಸ ವಿಡಿಯೋದೊಂದಿಗೆ. ಬೇಸಿಗೆ ಶುರು ಆಯ್ತು ಅಂತಂದ್ರೆ ಎಲ್ಲೆಲ್ಲೂ ಧಗೆ ಎದ್ದೇ ಹೇಳುತ್ತೆ. ಅದರಲ್ಲೂ ಮನೆ ಅಂತೂ ನಾರ್ಮಲ್ ರೆಡ್ ಬ್ರಿಕ್ ಅಲ್ಲಿ ಕಟ್ಟಿದ್ರೆ ತೊಂದರೆ ಇಲ್ಲ. ಬ್ಲಾಕ್ಸ್ ಏನಾದ್ರು ಯೂಸ್ ಮಾಡಿತ್ತು ಅಂತಂದ್ರೆ ವಿಪರೀತ ಶೆಕೆ ಜಾಸ್ತಿ ಆಗುತ್ತೆ. ಹಾಗೇನೆ ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ಸ್ವಲ್ಪ ಫ್ಯಾನು ಅಥವಾ ಎಸಿ ಹಾಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇರ್ತೀವಿ. ಕೆಲವರಿಗೆ ಎಸಿ ಫ್ಯಾನು ಆಗುತ್ತೆ, ಇನ್ ಕೆಲವರಿಗೆ ಅಡ್ಜಸ್ಟ್ ಆಗಲ್ಲ. ಸ್ವಲ್ಪ ನ್ಯಾಚುರಲ್ ಆಗಿ ಹೇಗೆ ಕೂಲ್ ಮಾಡ್ಕೋಬಹುದು ನಮ್ಮ ಮನೆ ರೂಫ್ ನ ಅಂತ ತಿಳ್ಕೊಳ್ಳೋಣ. ಸಮ್ಮರ್ ಸೀಸನ್ ಇಯರ್ಲಿ ಒನ್ಸ್ ಬರ್ತಾನೆ ಇರುತ್ತೆ. ಹೊಸದಾಗಿ ಕಟ್ತಿರೋರು ಈಗಲೇ ಇದೇ ತರ ರೆಡಿ ಮಾಡಿಸ್ಕೊಂಡ್ರೆ ಬೆಟರ್. ಇಲ್ಲ ಹಳೆ ಮನೆ ಇದೆ ಇವಾಗ ರೆಡಿ ಮಾಡಿಸ್ತೀವಿ ಅಂದ್ರೆ ಈ ಐಡಿಯಾ ವರ್ಕ್ ಆಗುತ್ತೆ. ಹೊಸದಾಗಿ ಕಟ್ಟಿಸ್ತಿರೋಂಥವ್ರಿಗೆ ಇದು ಡಬಲ್ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಯಾವುದೇ ಕ್ರ್ಯಾಕ್ ಬರೋದಾಗ್ಲಿ ಅಥವಾ ವಾಟರ್ ಲೀಕೇಜ್ ಆಗ್ಲಿ ಬರೋದೇ ಇಲ್ಲ. ಹಾಗೇನೆ ಹಳೆ ಮನೆ ಇತ್ತು ಅಂತಂದ್ರೆ ಅವರು ಸಹ ರೂಫ್ ಏನಾದ್ರು ರೆಡಿ ಮಾಡಿಸ್ಕೋತೀವಿ ಅಂದ್ರೆ ಈ ಮೆಥಡ್ಸ್ ನ ಯೂಸ್ ಮಾಡೋದ್ರಿಂದ ಆ ಪ್ರಾಬ್ಲಮ್ಸ್ ನ ಕ್ಲಿಯರ್ ಮಾಡ್ಕೋಬಹುದು. ಎಷ್ಟೇ ಒಳ್ಳೆ ಕ್ವಾಲಿಟಿಯಾಗಿ ಹಾಗೇನೆ ಎಷ್ಟೇ ಕಷ್ಟಪಟ್ಟು ನೀಟಾಗಿ ಮಾಡಿಸಿದ್ರು ಸಹ ವೆದರ್ ಪ್ರಾಬ್ಲಮ್ ಇಂದ ಸ್ವಲ್ಪ ರೂಫ್ ಹಾಳಾಗೋದುಂಟು. ಹಾಗಾಗಿ ಈ ಮೆಥಡ್ಸ್ ನ ಯೂಸ್ ಮಾಡಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಬಹುದು. ಕಂಪ್ಲೀಟ್ ಟೆರೆಸ್ ಟಾಪ್ ನ ಯಾವುದೇ ರೀತಿಯಲ್ಲಿ ಲೀಕೇಜ್ ಆಗದೆ ಇರೋ ತರ, ಡ್ಯಾಮೇಜ್ ಆಗದೆ ಇರೋ ತರ, ಕ್ರ್ಯಾಕ್ ಆಗದೆ ಇರೋ ತರ, ಹಾಗೇನೆ ಸ್ವಲ್ಪ ಕೂಲ್ ಆಗಿರ್ಸಕ್ಕೋಸ್ಕರ ಮಾಡ್ತಾ ಇರೋ ಮೆಥಡ್ ಇದು. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಗ್ಬೋದು. ರೇಟ್ ಎಲ್ಲ ತಿಳಿಸ್ತೀನಿ. ಎಷ್ಟೇ ಕಾಸ್ಟ್ಲಿ ಆದ್ರೂ ಸಹ ನಮ್ಮ ಮನೇನ ನಾವೇ ಕಾಪಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡಿಸ್ಕೊಳ್ಳೇಬೇಕಾಗತ್ತೆ. ಮೊದಲನೇ ಮೆಥಡ್ಗೆ ಏನೇನ್ ಬೇಕಪ್ಪ ಅಂತಂದ್ರೆ ವೈಟ್ ಸಿಮೆಂಟು, ಫೆವಿಕಾಲು ಹಾಗೆ ವಾಟರ್ ಇಷ್ಟು ಬೇಕಾಗುತ್ತೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕ್ಬೇಕಪ್ಪ ಅಂತಂದ್ರೆ ಫೆವಿಕಾಲ್ 1 kg ಆಯ್ತು ಅಂತಂದ್ರೆ ಸಿಮೆಂಟು 5 kg ಹಾಗೆ ವಾಟರ್ ಸಹ 5 ಲೀಟರ್ಸ್ ನ ಹಾಕಿ ಮಿಕ್ಸ್ ಮಾಡಿ ನೀಟಾಗಿ 10 ರಿಂದ 15 ನಿಮಿಷ ಬಿಡಬೇಕಾಗುತ್ತೆ ಸೆಟ್ ಆಗೋದಕ್ಕೆ. ಅದು ಒಂಥರ ಪೇಂಟ್ ಕೋಟಿಂಗ್ ತರ ಬರುತ್ತೆ. ಅದನ್ನ ನೀಟಾಗಿ ಟೆರೆಸ್ ಕ್ಲೀನ್ ಆದ್ಮೇಲೆ ಅಪ್ಲೈ ಮಾಡ್ತಾ ಬಂತು ಅಂತಂದ್ರೆ ಟೆರೆಸ್ ನೀಟಾಗಿ ರೆಡಿ ಆಗುತ್ತೆ. 1 kg ಬಿರ್ಲಾ ವೈಟ್ ಸಿಮೆಂಟ್ ಬೆಲೆ 30 rupees. ಇದು ಯಾವ್ದ್ರ ಮೇಲೆ ಡಿಪೆಂಡ್ ಅಂತಂದ್ರೆ ನಾವು ವೈಟ್ ಸಿಮೆಂಟ್ ನ ಯಾವ್ದು ಪರ್ಚೇಸ್ ಮಾಡ್ತೀವಿ, ಯಾವ ಬ್ರ್ಯಾಂಡ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೈಟ್ ಸಿಮೆಂಟ್ ತುಂಬಾ ಕಂಪ್ನಿಗಳಲ್ಲಿ ಅವೈಲೇಬಲ್ ಇದೆ, ಹಾಗೇನೆ ರೇಟು ವೇರಿ ಆಗುತ್ತೆ. 1 kg ಫೆವಿಕಾಲ್ ನ ಬೆಲೆ 230 ರೂಪಾಯಿ. ಇದು ಅಷ್ಟೇನೆ ನಾವು ಯಾವ ಕಂಪ್ನಿ ತಗೊಳ್ತೀವಿ ಹಾಗೆ ಸ್ಟಾರ್ಟಿಂಗ್ ರೇಂಜ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮೆಥಡ್ ಹೇಗೆ ಕೂಲ್ ಮಾಡುತ್ತಪ್ಪ ಅಂತಂದ್ರೆ ವೈಟ್ ಯೂಸ್ ಮಾಡಿರ್ತೀವಿ ಸರ್ಫೇಸ್ ನ, ಹಾಗಾಗಿ ಹೀಟ್ ಅಬ್ಸರ್ಪ್ಷನ್ ಕಡಿಮೆ ಆಗುತ್ತೆ, ಸ್ವಲ್ಪ ಕೂಲ್ ಆಗಿರ್ಸೋದಕ್ಕೆ ಹೆಲ್ಪ್ ಆಗುತ್ತೆ. ಇನ್ನು ಫೆವಿಕಾಲ್ ನ ಯೂಸ್ ಮಾಡಿರೋದ್ರಿಂದ ಯಾವ್ದಾದ್ರು ಲೀಕೇಜಸ್ ಇತ್ತು, ಬ್ರೇಕ್ ಆಗಿತ್ತು, ಕ್ರ್ಯಾಕ್ ಆಗಿತ್ತು ಅಂತಂದ್ರೆ ಅದನ್ನ ಕವರ್ ಮಾಡಿದ್ರೆ ನೀಟಾಗಿ ನೀರ್ ತಗೊಳ್ಳೋದನ್ನ ಕಂಟ್ರೋಲ್ ಮಾಡಬಹುದು. ನಮ್ಗೆ ಟೈಮ್ ಇತ್ತು ಅಂದ್ರೆ ನಾವೇ ಮಾಡಬಹುದು, ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಹೇಳಿದ್ರೆ ನೀಟಾಗಿ ಮಾಡ್ಕೊಡ್ತಾರೆ. ಈ ಮೆಥಡ್ಸ್ ಎಲ್ಲದನ್ನು ಸಹ ನೈಟ್ ಮಾಡಿದ್ರೆ ಒಳ್ಳೇದು, ಯಾಕಂದ್ರೆ ಬಿಸಿಲಿರಲ್ಲ, ಆದಷ್ಟು ಟೈಮ್ ತಗೊಂಡು ಡ್ರೈ ಆಗುತ್ತೆ, ಯಾವುದೇ ಕ್ರ್ಯಾಕ್ ಬರೋ ಚಾನ್ಸಸ್ ಇರಲ್ಲ. ಇಲ್ಲ ಅಂದ್ರೆ ಅರ್ಲಿ ಮಾರ್ನಿಂಗ್ ಮಾಡಿದ್ರು ನೀಟಾಗಿ ಸೆಟ್ ಆಗಿರುತ್ತೆ, ಆಮೇಲೆ ಬಿಸಿಲು ಬಂದ್ರೂ ತೊಂದರೆ ಆಗಲ್ಲ. ಇನ್ನು ನೆಕ್ಸ್ಟ್ ಮೆಥಡ್ ಯಾವ್ದಪ್ಪ ಅಂದ್ರೆ ಕೂಲಿಂಗ್ ಪೇಂಟ್ ಗಳು ಸಿಗುತ್ತೆ. ಆ ಪೇಂಟ್ ಗಳ ಜೊತೆಗೆ ಡ್ಯಾಂಪ್ ಪ್ರೂಫ್ ಅಥವಾ ಫೆವಿಕಾಲ್ ಯೂಸ್ ಮಾಡೋದ್ರಿಂದ ಸರ್ಫೇಸ್ ಕೂಲ್ ಆಗುತ್ತೆ, ಹಾಗೆ ಕ್ರ್ಯಾಕ್ ನೆಲ್ಲ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಬಹುದು. ಪೇಂಟ್ ಆಗಿರೋದ್ರಿಂದ ಡಾಕ್ಟರ್ಸ್ ಫಿಟ್ ನ ಮಿಕ್ಸ್ ಮಾಡಿ ಹಾಕಿದ್ರು ವಾಟರ್ ಪ್ರೂಫ್ ತರ ವರ್ಕ್ ಆಗುತ್ತೆ. ಇನ್ನು ಕೂಲಿಂಗ್ ಪೇಂಟ್ ಗಳು ಸಹ ತುಂಬಾನೇ ಡಿಫ್ರೆಂಟ್ ಕಂಪ್ನಿಗಳದ್ದು ಸಿಗುತ್ತೆ. ಸ್ಟಾರ್ಟಿಂಗ್ ರೇಂಜ್ ಬಂದು 1038 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಲ್ಯೂಮಿನೆಕ್ಸ್ ಇದೆಲ್ಲ ಅಮೆಝಾನ್ ಅಲ್ಲಿ ಆನ್ಲೈನ್ ಅಲ್ಲೂ ಬುಕಿಂಗ್ ಮಾಡ್ಕೋಬಹುದು. 1800 5 kg ಆಗುತ್ತೆ. ಇನ್ನು ವಾಟರ್ ಪ್ರೂಫ್ ಏಜೆಂಟ್ ಗಳಲ್ಲಿ ಡಿಲೆಕ್ಸ್ ಅಕ್ವಾಟೆಕ್ ಸಿಗುತ್ತೆ, ಸ್ಮಾರ್ಟ್ ಕೇರ್ ಡ್ಯಾಮ್ ಪ್ರೂಫ್ ಸಹ ಸಿಗುತ್ತೆ. ಈ ಮೆಥಡ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ 8 to 10% ಹೀಟ್ ನ ರೆಡ್ಯೂಸ್ ಮಾಡಬಹುದು. ತುಂಬಾ ಹೀಟ್ ಜನರೇಟ್ ಆಗೋದಕ್ಕೆ ಕಾರಣನೇ ನಾವು ಹಾಕಿರುವಂತಹ ಕಬ್ಬಿಣಗಳು, ಅದು ಚೆನ್ನಾಗಿ ಕಾದು, ಹಾಗೇನೆ ಸಿಮೆಂಟ್ ಮತ್ತೆ ಬ್ಲಾಕ್ಸ್ ನ ಯೂಸ್ ಮಾಡ್ತಿದೀವಿ. ಇವಾಗ ಸಿಮೆಂಟ್ ಅಲ್ಲೇ ಮಾಡಿರ್ತಾರೆ, ಹಾಗಾಗಿ ಹೀಟು ತುಂಬಾನೇ ಜಾಸ್ತಿ ಆಗ್ತಿದೆ. ಜೊತೆಗೆ ಫಾಲ್ ಸೀಲಿಂಗ್ ಏನಾದ್ರು ಮಾಡ್ತು ಅಂತಂದ್ರೆ ಅದ್ರ ಮೆಟೀರಿಯಲ್ಸ್ ಸಹ ಹೀಟ್ ಅಬ್ಸರ್ಪ್ಷನ್ ಜಾಸ್ತಿ ಮಾಡೋದ್ರಿಂದ ಹೆಚ್ಚಿನ ಶೆಕೆ ಆಗುತ್ತೆ. ರೆಡ್ ಬ್ರಿಕ್ಸ್ ಅಥವಾ ಮಣ್ಣಿನ ಇಟ್ಟಿಗೆಗಳನ್ನ ಯೂಸ್ ಮಾಡಿ ಕಟ್ಟಿರ್ತಾರಲ್ಲ, ಅಲ್ಲಿ ಶೆಕೆ ಕಡಿಮೆ ಆಗುತ್ತೆ, ಅದು ಎಸಿ ತರನೇ ವರ್ಕ್ ಆಗುತ್ತೆ. ಹಾಗಾಗಿ ಆ ಬ್ಲಾಕ್ಸ್ ನ ಯೂಸ್ ಮಾಡೋದ್ರಿಂದ ಹೀಟ್ ನ ರೆಡ್ಯೂಸ್ ಮಾಡಬಹುದು. ರೆಡ್ ಬ್ರಿಕ್ಸ್ ಹಾಗೆ ಮಣ್ಣಿನ ಇಟ್ಟಿಗೆಗಳ ರೇಟು ಸಹ ಕಡಿಮೆನೇ ಇರುತ್ತೆ. ರೆಡ್ ಬ್ರಿಕ್ಸ್ ಆಯ್ತು ಅಂದ್ರೆ ಸ್ಟಾರ್ಟಿಂಗ್ ರೇಂಜ್ 4 ರೂಪೀಸ್ ಇಂದ 6 ರೂಪೀಸ್ಗೆ ಸಿಗುತ್ತೆ, ಬಟ್ ಒಳ್ಳೆ ಕ್ವಾಲಿಟಿ ಬೇಕು ಅಂದ್ರೆ ರೇಟ್ ಜಾಸ್ತಿ ಆಗುತ್ತೆ. ಇನ್ನು ಡಬಲ್ AC ಬ್ಲಾಕ್ಸ್ ಸಿಗುತ್ತೆ, ಅದು ವೆಯ್ಟ್ ಸಹ ಕಡಿಮೆ ಇರುತ್ತೆ. ಈ ಬ್ಲಾಕ್ಸ್ ಸ್ವಲ್ಪ ರೇಟ್ ಜಾಸ್ತಿನೇ, 62 ರೂಪೀಸ್ ಇಂದ ಸಿಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಇದು. ಏನಪ್ಪಾ ಅಂತಂದ್ರೆ ರೆಡ್ ಬ್ರಿಕ್ಸ್ ಏನ್ ಸಿಗುತ್ತೆ, ಆ ಬ್ರಿಕ್ಸ್ ನ ಜಲ್ಲಿ ತರ ಒಡ್ಕೊಂಡು ಅದನ್ನ ಚಿರ್ಕಿ ಹಾಕೋದಕ್ಕೆ ಯೂಸ್ ಮಾಡ್ತಾರೆ. ಆ ತರ ಯೂಸ್ ಮಾಡೋದ್ರಿಂದನೂ ಹೀಟು ರೆಡ್ಯೂಸ್ ಆಗುತ್ತೆ. ಇಲ್ಲ ಅಂತಂದ್ರೆ ಟೋಟಲ್ ಎಲ್ಲ ಟಾಪ್ ಮೇಲೆ ಜೋಡಿಸಿ ಸಿಮೆಂಟ್ ಸ್ಲರಿ ಹಾಕಿಸ್ತಾರೆ, ಅದು ಸಹ ಹೀಟ್ ನ ರೆಡ್ಯೂಸ್ ಮಾಡುತ್ತೆ. ಈ ಮೆಥಡ್ಸ್ ನ ಡಬಲ್ AC ಬ್ಲಾಕ್ಸ್ ನ ಯೂಸ್ ಮಾಡಿನೂ ಸಹ ಮಾಡ್ತಾರೆ. ಕಂಪ್ಲೀಟ್ ಟೆರೆಸ್ ಟಾಪ್ ನ ವೆಟ್ರಿಫೈಡ್ ಟೈಲ್ಸ್ ನ ಯೂಸ್ ಮಾಡಿ ಕ್ಲೋಸ್ ಮಾಡಿಸೋದ್ರಿಂದನೂ ಸಹ ಕೂಲ್ ಆಗು ಇರುತ್ತೆ, ಹಾಗೆ ಯಾವುದೇ ಲೀಕೇಜಸ್ ಕ್ರ್ಯಾಕ್ಸ್ ಬರಲ್ಲ.
ಆದಷ್ಟು ಟೇಲ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ ಕಲರು ಸ್ವಲ್ಪ ಕ್ರೀಮು ಅಥವಾ ವೈಟ್ ಆಗಿದ್ರೆ ಒಳ್ಳೆಯದು. ಇಲ್ಲಾಂದ್ರೆ ಸ್ವಲ್ಪ ಹೀಟ್ ಅಬ್ಸರ್ಪ್ಷನ್ ಮಾಡೋ ಚಾನ್ಸಸ್ ಇರುತ್ತೆ. ಆದಷ್ಟು ಗ್ರಿಪ್ ಇರೋ ಅಂಥದ್ದು ಹಾಗೆ ಜಾರ್ಕಿ ಇಲ್ಲದೆ ಇರೋ ಅಂಥದ್ದನ್ನ ಹಾಕ್ಸಿದ್ರೆ ಸೇಫ್ಟಿ ಇರುತ್ತೆ. ಈ ಮೆಥಡ್ಸ್ ನ ಕೇವಲ ಟೆರೆಸ್ ಟಾಪಿಗೆ ಅಷ್ಟೇ ಅಲ್ದೇನೆ ಸ್ಟೆಪ್ಸ್ ಗಳಿಗೂ ಸಹ ಮಾಡ್ಕೋಬಹುದು. ಸೋಲಾರ್ ಪ್ಯಾನೆಲ್ ಗಳನ್ನ ಹಾಕ್ಸೋದ್ರಿಂದನೂ ಸಹ ಹೀಟ್ ನ ರೆಡ್ಯೂಸ್ ಮಾಡಬಹುದು. ಯಾಕಪ್ಪ ಅಂತಂದ್ರೆ ಇದನ್ನ ಹೇಗೆ ಅರೇಂಜ್ ಮಾಡಿರ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ಸನ್ ರೇಸ್ ಎಲ್ಲ ಪ್ಯಾನೆಲ್ ಗಳ ಮೇಲೆ ಬರೋ ತರನೇ ರೆಡಿ ಮಾಡ್ಕೊಡ್ತಾರೆ. ಈಗ ಗೌರ್ಮೆಂಟ್ ಇಂದ ಸಬ್ಸಿಡಿನೂ ಸಹ ಸಿಗುತ್ತೆ, ಹಾಗಾಗಿ ಹಾಕ್ಸಕ್ಕೆ ಏನ್ ತೊಂದರೆ ಆಗಲ್ಲ. ಬಿಸಿಲುಗಾಲದಲ್ಲಿ ನಾವಾದ್ರೂ ಯೂಸ್ ಮಾಡಬಹುದು, ಇಲ್ಲ ಸೋಲಾರ್ ಎನರ್ಜಿ ಏನ್ ಜನರೇಟ್ ಆಗಿರುತ್ತೆ ಅದನ್ನ ಗೌರ್ಮೆಂಟ್ ಗಾದ್ರೂ ಕೊಡಬಹುದು. ಇದು 3-in-1 ಪ್ರಾಫಿಟ್ ತರ ವರ್ಕ್ ಆಗುತ್ತೆ. ಹೇಗಪ್ಪ ಅಂತಂದ್ರೆ ಸೋಲಾರ್ ಎನರ್ಜಿ ಕ್ರಿಯೇಟ್ ಆಗ್ತಾ ಇರುತ್ತೆ, ಹಾಗೇನೆ ನಾವು ಯೂಸ್ ಮಾಡಬಹುದು, ಗೌರ್ಮೆಂಟ್ ಗಾದ್ರೂ ಕೊಡಬಹುದು, ಅರ್ನ್ ಮಾಡಬಹುದು. ನಮ್ ರೂಫ್ ಸಹ ಕೂಲ್ ಆಗಿರುತ್ತೆ, ಹಾಗೆ ಯಾವುದೇ ಲೀಕೇಜಸ್ ಆಗ ಚಾನ್ಸಸ್ ಇರಲ್ಲ. ಎಲ್ಲಾ ಮೆಥಡ್ಸ್ ಎರಡೇ ಪ್ರಾಫಿಟ್, ಆದ್ರೆ ಇದರಲ್ಲಿ 4 ಪ್ರಾಫಿಟ್ ಇದೆ. ಈ ಮೆಥಡ್ಸ್ ಗಳನ್ನ ಕಂಪ್ಲೀಟ್ ಆಗು ಮಾಡಿಸಬಹುದು. ಇಲ್ಲ ಅಂತಂದ್ರೆ ನಮ್ಗೆ ಎಸ್ಪೆಷಲಿ ರೂಮ್ ಮೇಲೆ ಬೇಕು ಅಥವಾ ಹಾಲ್ ಮೇಲೆ ಬೇಕು ಅಂದ್ರೆ ಆ ಏರಿಯಾದಲ್ಲೂ ಸಹ ಮಾಡಿಸ್ಕೋಬಹುದು. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಮಾಡಿಸಿದ್ರೇನೆ ಒಳ್ಳೇದು. ಆಪ್ಷನಲ್, ಕೆಲವರಿಗೆ ಎಲ್ಲಾ ಕಡೆನೂ ಬೇಡ ಅಂದ್ರೆ ಮಾತ್ರ ಈ ಮೆಥಡ್ ನ ಯೂಸ್ ಮಾಡಬಹುದು. ಕೆಲವೊಂದು ಮೆಟೀರಿಯಲ್ಸ್ ಗೆ ಆಫರ್ ಇರುತ್ತೆ, ಆಫರ್ ಇರೋ ಸಮಯದಲ್ಲಿ ತಗೊಂಡು ಮಾಡಿಸಿದ್ರೆ ಒಳ್ಳೇದು. ಡಬಲ್ AC ಬ್ಲಾಕ್ ಗಳಾಗಿರ್ಬೋದು ಅಥವಾ ರೆಡ್ ಬ್ರಿಕ್ ಇಲ್ಲ ಅಂದ್ರೆ ಮಣ್ಣಿನ ಇಟ್ಟಿಗೆಗಳನ್ನ ಟೆರೆಸ್ ಟಾಪಿಗೆ ಅಷ್ಟೇ ಅಲ್ಲ, ಕಂಪ್ಲೀಟ್ ಹೌಸ್ ಕನ್ಸ್ಟ್ರಕ್ಷನ್ಗೆ ಯೂಸ್ ಮಾಡೋದ್ರಿಂದ ಟೋಟಲ್ ಆಗಿ AC ಎಫೆಕ್ಟ್ ಬರುತ್ತೆ. ಈ ಬ್ಲಾಕ್ಸ್ಗಳೆಲ್ಲ ಡಬಲ್ ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಯಾಕೆ ಅಂದರೆ ಎನಿ ಟೈಮ್ ನಮಗೆ ಫ್ಯಾನು ಬೇಕಾಗಲ್ಲ, ACನೂ ಬೇಕಾಗಲ್ಲ, ನ್ಯಾಚುರಲ್ ಆಗಿ ಕೂಲ್ ಆಗಿರುತ್ತೆ. ಹೋಲ್ ಹೌಸನ್ನೇ ಕೂಲ್ ಆಗಿರುತ್ತೆ ಅನ್ನೋದಾದ್ರೆ ಟಾಪಿಗೆ ಸಪರೇಟ್ ಮಾಡಿಸ್ಬೇಕು ಅನ್ನೋ ನೆಸೆಸಿಟಿನೇ ಬರಲ್ಲ. ಬೆಂಗಳೂರು ವೆದರ್ ಅಂತೂ ಆಗಾಗ ಚೇಂಜಸ್ ಆಗ್ತಾ ಇರುತ್ತೆ, ಹಾಗೇನೆ ಬೆಂಗಳೂರು ಅಂತಲ್ಲ ಪ್ರತಿ ಕಡೆನೂ ಬೇಸಿಗೆಗಾಲದಲ್ಲಿ ಶೆಕೆನ ತಡೆಯಕ್ಕಾಗಲ್ಲ. ಹಾಗಾಗಿ ಹೊಸದಾಗಿ ಕನ್ಸ್ಟ್ರಕ್ಷನ್ ಶುರು ಮಾಡುವಂತವ್ರು ಇದನ್ನ ಪ್ರಿಫರ್ ಮಾಡಬಹುದು. ನಾವು ಆಲ್ರೆಡಿ ಸಿಮೆಂಟ್ ಬ್ಲಾಕ್ಸ್ ನ ಯೂಸ್ ಮಾಡಿ ಮನೆ ಕಟ್ಕೊಂಡ್ಬಿಟ್ಟಿದೀವಿ ಅನ್ನೋರು ಮೊದಲು ಹೇಳಿದಂತ ಎಲ್ಲಾ ಮೆಥಡ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಆಗಿರುತ್ತೆ ಅದನ್ನ ಚೂಸ್ ಮಾಡಿ ಮಾಡಿಸ್ಕೋಬಹುದು. ನಿಮ್ಗೆ ಯಾವ್ದು ಸೂಟಬಲ್, ಎಕನಾಮಿಕಲಿ ಯಾವ್ದು ಹೆಲ್ಪ್ ಆಗ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಮಾಡಿಸ್ಕೋಬೇಕಾಗತ್ತೆ. ಎಲ್ಲ ಬೆಸ್ಟ್ ಮೆಥಡೇ ಇದೆ, ಪ್ರಾಕ್ಟಿಕಲ್ ಆಗು ಮಾಡಬಹುದು. ಹಾಗೆ ಅನಲೈಸ್ ಮಾಡಿದ್ರೆ ಮಲ್ಟಿಪರ್ಪಸ್ ಯೂಸೇಜ್ ಆಗುತ್ತೆ ಅಂತಾನೆ ಹೇಳ್ಬೋದು. ಕೆಲವು ಬೇಸಿಕ್ ರೇಟ್ ಅಷ್ಟೇ ಹೇಳಕ್ಕಾಗುತ್ತೆ, ಪ್ರತಿಯೊಂದು ಕಂಪ್ನಿಗಳು ಚೇಂಜ್ ಇರುತ್ತೆ, ಹಾಗೆ ರೇಟ್ಗಳು ವೇರಿಯೇಷನ್ ಆಗೋದ್ರಿಂದ ಪರ್ಟಿಕ್ಯುಲರ್ ಇದೇ ಬ್ರ್ಯಾಂಡ್ ಅನ್ನ ತಗೊಂಡು ಹೇಳಕ್ಕಾಗಲ್ಲ. ಹಾಗಾಗಿ ಕೆಲವೊಂದು ಉದಾಹರಣೆಗಳನ್ನ ತಗೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ ಆಗಿ ಹೇಳ್ಬೇಕು ಅಂತಂದ್ರೆ ಅರೌಂಡ್ 6,000 to 8,000 ಅಲ್ಲಿ ಮಾಡಿಸ್ಕೋಬಹುದು. ಡಿಫ್ರೆಂಟ್ ಮೆಥಡ್ಸ್ ಇದೆ, ಹಾಗೇನೆ ಏರಿಯಾ ನೀವು ಎಷ್ಟು ಹಾಕಿಸ್ತೀರಾ ಅನ್ನೋದನ್ನು ಡಿಪೆಂಡ್ ಆಗುತ್ತೆ. ಯಾವುದೇ ಮೆಥಡ್ಸ್ ನ ಯೂಸ್ ಮಾಡಿದ್ರು ಪ್ರಾಫಿಟ್ ಅಂತಾನೆ ಹೇಳ್ಬೋದು. ಪ್ರಾಡಕ್ಟ್ಸ್ ಎಲ್ಲ ಆನ್ಲೈನ್ ಅಲ್ಲೂ ಅವೈಲೇಬಲ್ ಇರುತ್ತೆ, ಬೆಸ್ಟ್ ಆಫರ್ಸ್ ಇರುತ್ತೆ, ಹಾಗೇನೆ ರೇಟಿಂಗ್ಸ್ ನ ನೋಡ್ಕೊಂಡು ಚೂಸ್ ಮಾಡ್ಕೋಬಹುದು. ಇಷ್ಟು ಡೀಟೇಲ್ಸ್ ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಡೀಟೇಲ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನಮ್ಗಿತ್ತು ಅಂತಂದ್ರೆ ಒಳ್ಳೊಳ್ಳೆ ವಿಡಿಯೋಸ್ನ ತರೋದಕ್ಕೆ ಒಂದು ಎಂಕರೇಜ್ಮೆಂಟ್ ಅಂತಾನೆ ಹೇಳ್ಬೋದು.